ನಾನು ಅಲ್ಲಿಂದ ನಡ್ಕೊಂಡು ಬಂದೆಪ್ಪ. ಸುಮ್ಮನೆ ಬೀಚ್ ಇತ್ತು ನನಗೆ 2 ಕಿಲೋಮೀಟರ್ ದೂರ ನಾನು ಹಾಕಿರೋ ಹೋಟ್ಲಿಗಿಂತ. ಸುಮ್ಮನೆ ಬೀಚ್ ಹುಡ್ಕೊಂಡು ದಾರಿ ಇರಲಿಲ್ಲ, ನಡ್ಕೊಂಡು ಬಂದುಬಿಟ್ಟೆ. ಅಲ್ಲಿಂದ ನಡ್ಕೊಂಡು ಬಂದರೆ ಇಲ್ಲಿ ಸೀ ವಾಕ್ ಇದೆ ಅಂತ ಹೇಳಿದ್ರು. ಆ ಕಡೆ ಹೋಗ್ತಾ ಇರಬೇಕಾದ್ರೆ ಈ 2 ಬಂಡೆ ಕಾಣಿಸ್ಬಿಡೋದ ನನಗೆ. ಆ ಬಂಡೆ ಮೇಲೆ ನಿಂತ್ಕೊಬಿಟ್ಟಿದ್ದೀನಿ. ಸುತ್ತಲೂ ನೀರು, ನಾನು ಬಂಡೆ ಮೇಲೆ ಜಾರ್ಕೊಂಡು ಬೀಳೋದೊಂದೇ ಒಂದು ಇದು ಗತಿ. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋಣ ಅಂದರೆ ಫುಲ್ ಜಾರ್ತಾ ಇದೆ, ಪಾಚಿ ಇದೆ ಆಯಿತಾ. ಇದು ಬಂದು ಉಪಂದ ರಿವರ್ ಅಂತ ಕೇಳಿ ಆಯಿತಾ. ಬಂದರೆ ನನಗೂ ಹೆಸರು ಗೊತ್ತಿಲ್ಲ, ಸುಮ್ಮನೆ ನಡ್ಕೊಂಡು ಬಂದುಬಿಟ್ಟೆ ಅಲ್ಲ, ನಂದು ಸರ್ಚ್ ಹಿಸ್ಟ್ರಿಲಿ ಇರಲಿಲ್ಲ. ಬಂದುಬಿಟ್ಟು ಈ ಕಲ್ಲು ಸಿಕ್ತಲ್ಲ ಅಂತ ಹತ್ಬಿಟ್ಟೆ. ಇವಾಗ ಇಳಿಯೋದು ಹಿಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ರೆ ಸಾಕು. ಅಲ್ಲಿಂದ ಎಲ್ಲ ಇದು ಅಲ್ಲಿ ಏನು ರಿಫ್ಲೆಕ್ಷನ್ ಸಂದು, ಇದು ನಾನು ಕಾಣಿಸೇ ಇಲ್ಲ ನನಗೆ. ಸಂದು ರಿಫ್ಲೆಕ್ಷನ್ ವಾವ್ ಆಯಿತಾ. ಅಲ್ಲಿ ಹೋದರೆ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ಬೋದು. ಇವಾಗ ಇಳಿಯೋದೇ ಪ್ರಾಬ್ಲಮ್. ಜಾರಿ ಬಿದ್ದರೆ ಕೈ ಕಾಲು ಮುರಿಯೋದು ಗ್ಯಾರಂಟಿ. ಅದನ್ನು ನೋಡ್ತೀರಾ, ಇಲ್ಲೇ ಇರ್ಬೇಕನ್ಸ್ತಾ ಇದೆ. ಐಟೈಡ್ ಬಂದರೆ ಪ್ರಾಬ್ಲಮ್ಮು, ಯಾಕಂದರೆ ಜುಸ್ ಅಂತ ಮೇಲೆ ಬಂದುಬಿಡ್ತದೆ. ಆಲ್ರೆಡಿ ಬರ್ತಾ ಇದೆ ನೋಡಿ, ಇಲ್ಲಿ ತನಕ ಬರ್ತಾ ಇದೆ ನೀರು. ಕೆಳಗೆ ಇಳಿದ್ಬಿಡ್ತೀನಪ್ಪ ಫಸ್ಟು ಶೀಲೋಗಿ. ಅದನ್ನು ನೋಡಿ ಬಿದ್ದರೆ ಅದನ್ನು ರೆಕಾರ್ಡ್ ಆಗಿಬಿಡ್ಲಿ. ಲೈವ್ ಇರಬೇಕಾಗಿತ್ತು ನಾನು. ಅಲ್ಲಿ ಇಲ್ಲಿ ಏನು ಗೊತ್ತಾ, ನೀರು ಬಂದುಬಿಟ್ಟಿದೆ. ಓಕೆ, ನೀರು ಸಮುದ್ರದ ನೀರು ಇಲ್ಲಿ ಬಂದಿರೋದ್ರಿಂದ ಅದು ವೆಟ್ಟಾಗಿದೆ. ವೆಟ್ಟಾಗಿ ಏನಾಗುತ್ತೆ, ಅಲ್ಲಿ ನನ್ನಂಥ ತಿಕ್ಕಲ ನಡೆದ್ರೆ ಜಾರಿ ಬೀಳೋದೆ. ಯಾಕಂದರೆ ನನಗೆ ಇಂಥ ಜಾಗದಲ್ಲೆಲ್ಲ ನಡೆಯೋಕೆ ಬರಲ್ಲ. ನೋಡಿ ಹಸಿರು ಗ್ರೀನ್ ಇಟ್ಟು ಚೆಕ್ ಮಾಡಿ ಆ ಗ್ರಿಪ್ ಇದೆಯಾ ಅಂತ ನೋಡಿ ಅದ್ರ ಮುಂದೆ ಹೋಗೋದು. ನಾನು ಮಗುಗಿಂತ ವರ್ಸ್ಟ್. ಅದು ಸ್ವಲ್ಪ ಎದುರ್ಕೊಳ್ತಾ ಓಡಾಗುತ್ತೆ. ನಾನು ಅದನ್ನೂ ಇಲ್ಲ, ಬಂದುಬಿಟ್ಟೆ ನೋಡಿ ಕೆಳಗೆ. ದೊಡ್ಡ ಗನಂದಾರಿ ಕೆಲಸ ಇಲ್ಲ, ಬಟ್ ಬ್ಯೂಟಿಫುಲ್ ಇತ್ತು ನೋಡಿ. ಈ ಕಡೆ ನೀರು ಆಯಿತಾ. ಇಲ್ಲಿ ನೀರೇ ಇಲ್ಲ. ಎಂತ ಚಂದ. ಸಿಕ್ಕಿದ ಮೇಲೆ ಬಿಡೋಕ್ಕಾಗತ್ತಾ ನೋಡಿ. ನಾನು ಕ್ಯಾಮ್ರಾ ಡ್ರೋನ್ ಏನು ತರಲಿಲ್ಲ. ತಂದಿದ್ದರೆ ಆ ಜಾಗದ ಮೇಲೆ ಡ್ರೋನ್ ಹಾರಿಸಿದ್ರೆ ಸುತ್ತಿದ್ರೆ ನಾನು ಹೀರೋ ಥರ ಕಾಣಿಸಿರುವೆ ಅಲ್ವಾ. ಸಿ ವಾಕ್ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಏನು ನಡೆಯೋಕೆ ಏನು ಕಷ್ಟನಾ ಅಲ್ವಾ, ನಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಏನು ರಿಫ್ಲೆಕ್ಷನ್. ಲುಕ್ ಅಟ್ ದಿಸ್ ಬ್ಯೂಟಿ. ದಿಸ್ ಇಸ್ ವಾಟ್ ಯು ಗೆಟ್ ಯಾರ್. ಮನೇಲೆ ಕೂತ್ಕೊಂಡ್ರೆ ಏನು ಸಿಗುತ್ತೆ, ಬದನೆಕಾಯಿ ಸಿಗುತ್ತೆ. ಅದನ್ನು ಮಾಡ್ಕೊಂಡು ಏನು ಮಾಡ್ತೀರ. ಲುಕ್ ಅಟ್ ದಿಸ್. ವಾವ್, ಅದೇ ಸೇಮ್ ಪಾರ್ಕಲ್ಲಿ ವಾಕಿಂಗ್. ಅಯ್ಯೋ ದೇವ್ರೆ, ಬಿಟ್ಟು ಬನ್ನಿರಿ ಸ್ವಾಮಿ. ಪ್ರಪಂಚ ಎಷ್ಟು ದೊಡ್ಡದು, ನಿಮಗೋಸ್ಕರ ಕಾಯ್ತಾ ಇದೆ. ಬರೋದಲ್ವಾ, ಕಾಯಿಸ್ಬೇಡಿ ಪ್ರಪಂಚನ. ಆಮೇಲೆ ಕಾಯ್ತಾ ಇರಬೇಕಾಗ್ತದೆ. ಲೈಫ್ ಇದ್ದಾಗ, ಜೋಶ್ ಇದ್ದಾಗ, ಎನರ್ಜಿ ಇದ್ದಾಗ ಬಂದುಬಿಡ್ಬೇಕಪ್ಪ. ಬಂದುಬಿಟ್ಟು ಈ ನೋಡ್ರಿ ಹೆಂಗಿದೆ, ನೋಡ್ರಿ. ಅದೇ ಹೇಳೋದು, ಬರೀ ಗೂಗಲಲ್ಲಿ ಹುಡ್ಕೊಂಡು ಹೋದ್ರಿ ಏನು ಮಜಾ. ಗೂಗಲ್ ಇಲ್ದೇ ಇರೋದೇ ನೋಡೋದೇ ಮಜಾ ಅಲ್ವಾ. ಸೀವಾ ಕಡೆ ಕರ್ಕೊಂಡೋಗಿ ಆಯಿತಾ. ನಾನು ಸ್ವಲ್ಪ ಫಿಟ್ ಮಾಡ್ಕೋಬೇಕು, ಆವಾಗ ಬೀಚಲ್ಲಿ ಓಡಿದ್ರೆ ಸಾದ ಬರ್ತದೆ. ಏನಂತೀರ, ಹೋಗೋಣ? ಚಂದ ರೀ, ಹಾಕ್ತೀನಿ. ಈ ಜಾಗಕ್ಕೆ ಬನ್ನಿ, ಯಾರಿಲ್ಲ. ಅದು ಬೆಳಗ್ಗೆ ಬರಬೇಕು. ಏನಂತೀರ? ಕೈ ಬೇರೆ ನೋಡ್ತದೆ, ಹಿಂಗೆ ಹಿಡ್ಕೊಂಡು ಪರವಾಗಿಲ್ಲ. ಡೆಲ್ಟಾಯ್ಡ್ ವರ್ಕ್ ಆಗುತ್ತೆ ಬಿಡಿ ಸ್ವಲ್ಪ. ಆದರೆ ರೈಟ್ ಮಾತ್ರ ಡೆವಲಪ್ ಆಗುತ್ತೆ, ಲೆಫ್ಟ್ ಡೆವಲಪ್ ಆಗಲ್ಲ. ಅದೇ ಒಂದು ಪ್ರಾಬ್ಲಮ್ ಆಯಿತಾ. ಹೋಗಲಿ ಬನ್ನಿ, ಆ ಬೀಚದ ಕರ್ಕೊಂಡೋಗಿ ಅಲ್ಲ ಆ ಸೀ ವಾಕ್ ಹತ್ರದ ಹೆಂಗಿದೆ ನೋಡ್ಕೊಂಡು ಬಂದುಬಿಡೋಣ. ಹೋಗೋಣ. ಸೊ ಅಲ್ಲಿಂದ ನಡ್ಕೊಂಡು ಚಿಂತೆ ಇಲ್ಲದೇನೆ ಆರಾಮಾಗಿ ನಡ್ಕೊಂಡು ಬಂದುಬಿಟ್ಟೆ ಈ ಸೀ ವಾಕ್ಗೆ ಆಯಿತಾ. ಏನು ಗೊತ್ತಾ, ನಂಬಲ್ಲ, ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಯೂಟ್ಯೂಬಲ್ಲಿ ಲೈವ್ ಹೋಗ್ಬಿಟ್ಟೆ ಆಯಿತಾ. ರೆಕಾರ್ಡಿಂಗ್ ಟೈಮಲ್ಲಿ ಲೈವ್ ಆಗಿಬಿಟ್ಟು ನನ್ನ ಪಾಡಿಗೆ ನಾನು ಮಾತಾಡಿಕೊಂಡು ರೆಕಾರ್ಡ್ ಮಾಡಿ ಹೋಗ್ಬಿಟ್ಟೆ ಅಪ್ಪ. ಆಮೇಲೆ ಬಂತು, ಅಯ್ಯೋ ಬದನೆಕಾಯವನೇ, ನಿನ್ನ ಈ ವಿಡಿಯೋ ಅರ್ಧ ಕಂಪ್ಲೀಟ್ ಮಾಡಿದೆಯಲ್ಲೋ, ಹೋಗಿದ್ದೆ ತೋರಿಸ್ಲಿಲ್ವಲ್ಲೋ ಅಂತ ಮಾತ್ರ ವಾಪಸ್ ನಡ್ಕೊಂಡು ಬರ್ತಾಯಿದ್ದೀನಿ ಆಯಿತಾ. ಬೇರೆಯವರಾದರೆ ಓಡೋಗ್ಬಿಟ್ಟಿದೆ, ಹೋಗಲ್ಲ ಅಂದ್ಬಿಟ್ಟು. ಸಿ ದ್ಯಾಟ್ ಈಸ್ ದ ಜಾಯ್. ಎಕ್ಸಾಂಪಲ್, ಯಾವನೇ ವಾಕಿಂಗ್ ಹೋದವನು ಹಿ ವಿಲ್ ಕೀಪ್ ಫಾರ್ ಹಾಫ್ ಆನ್ ಅವರ್ 1 hour ಆಯಿತಾ. ಬಿಕಾಸ್ ಹಿ ಈಸ್ ಆಲ್ರೆಡಿ ವರಿಡ್ ದಟ್ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಇಟ್ಕೊಂಡ್ಬಿಟ್ಟಿರ್ತಾನೆ. ಏನು ಪ್ರಾಜೆಕ್ಟಲ್ಲಿ, ಅಯ್ಯೋ ನನಗೆ ಕೆಲಸ ಹೋಗಬೇಕು, ಇಲ್ಲಿ ಮುಗಿಸ್ಕೋಬೇಕು, ಈ ಟ್ರಾಫಿಕ್ ದಾಟಬೇಕು, ಅಯ್ಯೋ ಅಂತ ಒದ್ದಾಡ್ತಾ ಇರ್ತಾನೆ. ಇವಾಗ ನೋಡಿ ಆರಾಮ್ಸೆ ವೆನ್ ಯು ಲೀವ್ ಟೆನ್ಷನ್ನೇ ಬಿಟ್ಬಿಟ್ರೆ ಆಯಿತಾ. ಬಿಂದಾಸ್ ಲೈಫ್ ಯಾರು. ಇವಾಗ ನಾನು ನಡೀತಿರೋ ಜಾಗ ವಾಚ್ ಇಟ್. ನಮಗೆ ಸಮುದ್ರದ ತೀರ ಅಲ್ಲಿ ತನಕ ಹೋಗುತ್ತೆ. ಓಕೆ, ಅಲ್ಲಿ ತನಕ ಇರ್ತೀವಿ. ಸಿ ಬ್ರಿಡ್ಜ್ ಕಡ್ದಾಗಿದ್ದರೆ ನಾನು ಇವಾಗ ಇಷ್ಟು ಒಳಗೆ ನೀರಲ್ಲಿ ಬರಬೇಕಾಗೋದು. ನನಗೆ ಈಜು ಬರದೇ ಇರೋನು ಆಗುತ್ತಾ, ಎಕ್ಸ್ಪೀರಿಯನ್ಸೇ ಮಾಡೋಕ್ಕಾಗ್ತಿಲ್ಲ. ಅಲ್ಲಿಂದ ನೀವು ನೋಡಬೇಕಲ್ಲ, ತೋರಿಸ್ತೀನಿ. ಐ ವಿಲ್ ಶೋ. ಈ ಕೈ ನೋಡ್ತಾಯಿದೆ ತುಂಬ, ಯಾಕಂದರೆ ಲೈವ್ ಸ್ಟ್ರೀಮಿಂಗ್ ಮಾಡಿಕೊಂಡು 35 minutes ಬಂದುಬಿಟ್ಟಿದ್ದೀನಿ. ಓಕೆ, ಸೊ ಅದು ಕೈ ನೋಡ್ತಾಯಿದ್ದೆ. ಇವಾಗ ನಾನು ಎಡ್ಗೈಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂತ. ಕೈ ನೋಡ್ತಾಯಿದ್ದೆಪ್ಪ, ತುಂಬ ಕೈ ನೋಡ್ತಾಯಿದ್ದೆ. ತೋರಿಸ್ಬಿಡ್ಬೇಕಲ್ಲ ಎಡ್ಜು ಎಷ್ಟು ಡೀಪಾಗಿ ಬರುತ್ತೆ ಅಂತ ಆಯಿತಾ. ಅಲ್ಲೋ, ಅಯ್ಯೋ ಈ ತೋರಿಸಿಲ್ಲಲ್ಲ ನಿಮಗೆ ಮಲ್ಪೆಯಲ್ಲಿ ಈ ಥರ ಇತ್ತು ಗೊತ್ತಾ.
ಮಲ್ಪೆಯಲ್ಲಿ ಇಲ್ಲ ಇದು ಆ್ಯಕ್ಚುಲಿ. ಇದು ಗಂಗೋಳಿಯಲ್ಲಿದೆ. ಗಂಗೋಳಿ ಮತ್ತು ಕುಂದಾಪುರ ಮಧ್ಯದಲ್ಲಿ ಆ ಡೆಲ್ಟಾ ಪಾಯಿಂಟಲ್ಲಿದೆ ಈ ಥರದ್ದು, ಆಯಿತಾ. ತ್ರಿಕೋಣ ಶೇಪ್ದು ಕಾಂಕ್ರೀಟ್ ಹಾಕಿ ಮಾಡಿಬಿಟ್ಬಿಟ್ಟಿರ್ತಾರೆ, ಸೊ ದ್ಯಾಟ್ ವಾಟ್ರ್ ಬಂದು ಡ್ಯಾಮೇಜ್ ಮಾಡದೇ ಇರಲಿ ಅಂತ ಮಾಡ್ತಾರೆ. ಆಮೇಲೆ ನಮ್ಮ ನಮ್ಮ ಕರ್ನಾಟಕನೇ ಡ್ಯಾಮೇಜ್ ಮಾಡಿಬಿಡ್ತಾರೆ, ಆಗುತ್ತೆ. ಬಟ್ ಹೂ ಕೇರ್ಸ್, ಅವರೆಲ್ಲ ಕೇರ್ ಮಾಡಲ್ಲ. ಹಾಕ್ತವ್ನು ಏನು ಕೇರ್ ಮಾಡ್ತಾನೆ? ಒಂದು 30 ವರ್ಷ 40 ವರ್ಷ ಆದಮೇಲೆ ಸತ್ತಿರ್ತಾನೆ ಅವನು, ಕರೆಕ್ಟ್ ಅಲ್ವಾ? ಅವ್ನಿಗೇನಾಗಬೇಕು? ಮುಂದಿನ ಪೀಳಿಗೆಗಳಿಗೆ ಅನುಭವ ಅದು ನಾನು ಅನುಭವಿಸಿದ್ರೆ ಅನುಭವಿಸ್ಕೊಳ್ಳೇ ಬಿಟ್ಟರೆ ಬಿಡಿ. ನಾನು ಮಾಡಿದೆ, ನಾನು ದುಡ್ಡು ಮಾಡ್ಕೊಂಡೆ ಅಷ್ಟೇ. ದುಡ್ಡು ಮಾಡ್ಕೊಂಡು ಏನು ಮಾಡ್ಕೊಂಡೆ? ನನ್ನ ಕ್ವೆಶ್ಚನ್. ಏನು ಸಾಧಿಸ್ಬಿಟ್ಟೆ? ಏನು ಮನೆ ಕಟ್ಟಿಬಿಟ್ಟು ಏನು ಮಾಡ್ಕೊಂಡೆ? ಕರೆಕ್ಟ್ ಅಲ್ವಾ? ಇಟ್ಸ್ ಓಕೆ, ಕಮ್ ಬ್ಯಾಕ್ ಅಗೇನ್. ಹೋಗ್ಬಿಟ್ಟಿದ್ರೆ ಐ ವುಡ್ ಹವ್ ಫೆಲ್ಟ್ ರಿಯಲಿ ಬ್ಯಾಡ್, ಬಟ್ ಐ ವುಡ್ ಹವ್ ಡೆಫಿನೆಟ್ಲಿ ಕಮ್. ಐ ಆಮ್ ಥಿಂಕಿಂಗ್ ನಾನು ಬಂದ್ಬಿಟ್ಟು ಡ್ರೋನ್ ಶಾಟ್ ಹಾರ್ಸೋಣ ಸಂಜೆ ಹಂಗೆ, ಈವ್ನಿಂಗು, ಅಂತ, ಸೊ ದಟ್ ಐ ಕ್ಯಾನ್ ಸ್ಟೇ ಒನ್ ಮೋರ್ ಡೇ ಇನ್ ದಿಸ್ ಪ್ಲೇಸ್. ಐ ಲೈಕ್ ದಿಸ್ ಪ್ಲೇಸ್. ಊಟ ಚೆನ್ನಾಗಿದೆ ಅಲ್ಲಿ. ಮಾರವಂತಿಯಲ್ಲಿ ಮಾತ್ರ ವಿಟಮಿನ್ ಸಿ ಅಂತ ಹೋಟೆಲ್ ಇದೆ. ಇವರೇ ಬಂದರೆ ಮಾರವಂತಿ ಹತ್ರ ತಿನ್ನಿ, ಸೂಪರ್ ಇದೆ. ನಾರ್ಮಲಿ ಐ ಡೋಂಟ್ ರೆಕಮೆಂಡ್ ಅಲ್ಲ. ಬಂದುಬಿಟ್ರಾ ನೋಡಿ, ಅಬ್ಬಾ ನೀರು ತರಬೇಕಾಯ್ತು ಕುಡಿಯೋಕ್ಕೆ. ಇಷ್ಟು ನೀರಿದ್ರೆ ಕುಡಿಯೋಕ್ಕೆ ಆಗಲ್ಲ ಅಂತ ಏನೋ ಸಿಕ್ಕಾಕೋಗ್ಬಿಟ್ರೆ ನೋಡಿ ಎಷ್ಟು ದೂರ ಬಂದಿದ್ದೀನಿ. ಹಾಂ, ಹತ್ತಿಬಿಟ್ಟೆ, ಕಾಣ್ತಾ ಕೆನಿಸಿ ಎಷ್ಟು ದೂರ ಅದು. ನೋಡಿ ಇಲ್ಲಿ ಅಷ್ಟೇ, ಇದು ಹೇಳೋದೇ ಮರ್ಸೋದಲ್ಲ. ಇದೇ ನಮ್ಮ ನದಿ ಬಂದು ಸಮುದ್ರ ಸೇರಿದೆ. ಯಾವುದು ನದಿ ಗೊತ್ತಿಲ್ಲ. ಫಿಶಿಂಗ್ ಮಾಡೋಕ್ಕೆ ಇಬ್ಬರು ಬಂದಿದ್ದಾರಲ್ಲಿ. ಒಂದು ಆ್ಯಕ್ಟಿವ್ ಆಗಿ ಕಾಣಿಸ್ತಿದೆ, ಇನ್ನೊಂದು ಬೋಟ್ ಇತ್ತು, ಇನ್ನೊಂದು ಬೈಕ್ ಇತ್ತಲ್ಲ ಬುಲೆಟು, ಅವನು ಹೋಗ್ಬಿಟ್ಟ ಅನಿಸುತ್ತೆ, ಹೋಗ್ಬಿಟ್ಟಿರ್ಬೇಕು. ಬಂದ್ರ ಯು ಕ್ಯಾನ್ ಆ್ಯಕ್ಚುಲಿ ಕಮ್, ಇಟ್ಸ್ ಪೀಸ್ಫುಲ್, ಯಾರಿಲ್ಲ ನೋಡಿ. ಐ ವಿಲ್ ಮೆನ್ಷನ್ ಇನ್ ದ ಡಿಸ್ಕ್ರಿಪ್ಷನ್, ಯಾಕಂದರೆ ಪ್ರಾಪರಾಗಿದ್ದರೆ ಹೆಸರು ಗೊತ್ತಿಲ್ಲ ಈ ಜಾಗದ್ದು. ಬಂದುಬಿಟ್ಟಿದ್ದೀನಿ, ಸಾಕ್ತೀನಿ. ಯು ಕ್ಯಾನ್ ಆ್ಯಕ್ಚುಲಿ ಕಮ್. ಅಲ್ಲೂ ಬೀಚ್ ಇದೆ ನೋಡಿ, ಕಾಣುತ್ತಾ? ಆ ಸೈಡು ಬೀಚ್ ಇದೆ, ಎರಡು ಸೈಡು ಬೀಚ್ ಇದೆ. ಟೈಮ್ ಫಾರ್